ಎಲ್ರಿಗೂ ನಮಸ್ಕಾರ. Hello everybody. Today I'm going to talk about the KPSC Gazetted Probationers re-exam that happened yesterday. ನಿನ್ನೆ ಆಗಿರೋದು. I'm talking both in English and Kannada because I want people across India to understand the pathetic state of affairs when it comes to KPSC and how Karnataka Public Service Commission is conducting the examination. So a few months ago, the exam had happened and there was a lot of errors in the paper because our regional language Kannada and the kind of questions that came in the Kannada language were not rightly translated. Perhaps they used ChatGPT or Google Translate, and the idea that the questions gave was very wrong, and that's why re-exam was done. But yesterday the things were not very different because again there were a million discrepancies. ತುಂಬ ದೋಷಗಳು they found in the questions that were there. For instance, ನಿಮಗೆ ಹೇಳ್ತೀನಿ ನಾನು, ಜಂಟಿ ಅಧಿವೇಶನ, ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಪಾರ್ಲಿಮೆಂಟ್ ವಾಸ್ ಕಾಲ್ಡ್ as ಜಂಟಿ ಉಪವೇಶನ. ಇಟ್ ವಾಸ್ ಪ್ರಿಂಟೆಡ್ as ಜಂಟಿ ಉಪವೇಶನ, ವಿಚ್ ಇಸ್ ಕಂಪ್ಲೀಟ್ಲಿ ಅ ಡಿಫರೆಂಟ್ ಮೀನಿಂಗ್. ಭಯೋತ್ಪಾದನಾ ಕೃತ್ಯವು ಭಯೋತ್ಪಾದನಾ ಉದ್ದೇಶ ಎಂದು ಪ್ರಿಂಟ್ ಆಗಿದೆ ಅದರಲ್ಲಿ. ಸೀಮಿತಗೊಳಿಸಿ ಎಂಬುದನ್ನು ನೇಮಿತಗೊಳಿಸಿ ಎಂದು ಬರೆಯಲಾಗಿದೆ ಇನ್ ದಿ ಕ್ವೆಶ್ಚನ್ ಪೇಪರ್. So this is just 3 examples that I'm giving out of all the things that happened over there. Another instance, English allu ನೀವು ನೋಡಿದಾಗ actually ನಾವು ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಇದು we spoke to a few candidates, we got some question papers also. ಇಲ್ಲಿ ರ್ಯಾಂಡಮ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 28 ಆರ್ ಸೀರೀಸ್, ಇದು ಪೇಪರ್ 2, ಇದು ಆರ್ ಸೀರೀಸಲ್ಲಿ ಕ್ವೆಶ್ಚನ್ ನಂಬರ್ 28 ನೋಡ್ಬೋದು. ಸಿಂಗಲ್ ಮೇಲ್ ಪೇರೆಂಟ್ಸ್ like unmarried individuals, divorced men and widowers are only allowed a paternity leave of 15 days. ಸೊ ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಏನಂದರೆ, ಅವಿವಾಹಿತ ವ್ಯಕ್ತಿಗಳು ವಿಚ್ಛೇದಿತ ಪುರುಷರು ಹಾಗೂ ವಿಧುರರಂತಹ ಒಂಟಿ ಪುರುಷ ಪೋಷಕರಿಗೆ ಮಾತ್ರ 15 ದಿನಗಳು ಪಿತೃತ್ವ ರಜೆ ನೀಡಲಾಗುತ್ತದೆ. ಟ್ರಾನ್ಸ್ಲೇಷನ್ ನೋಡಿ ಎಷ್ಟು ಆಕ್ಯುರೇಟ್ ಆಗಿದೆ ಅಂತ. ಸಿಂಗಲ್ ಪೇರೆಂಟ್ಸ್ ಲೈಕ್ ಅನ್ಮ್ಯಾರಿಡ್ ಇಂಡಿವಿಜುವಲ್ಸ್. ಸೊ ಹೌ ಕ್ಯಾನ್ ಸಿಂಗಲ್ ಪೇರೆಂಟ್ಸ್ ಬಿ ಅನ್ಮ್ಯಾರಿಡ್ ಇಂಡಿವಿಜುವಲ್ಸ್ ಅನ್ನೋದು ಒಂದು ಪ್ರಶ್ನೆ. ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್ ದಟ್ ಐ ಆಮ್ ಗಿವಿಂಗ್. ದೇರ್ ಆರ್ ಮಿಲಿಯನ್ ಸಚ್ ಎಕ್ಸಾಂಪಲ್ಸ್ ದಟ್ ಕ್ಯಾನ್ ಕಮ್ ಅಬೌಟ್. ಇವಾಗ ಪ್ರೈಮರಿ ಕನ್ಸರ್ನ್ ಏನಂದರೆ, ಕನ್ನಡ ಲ್ಯಾಂಗ್ವೇಜ್ ಎಷ್ಟು ಪ್ರೊಟೆಸ್ಟ್ಗಳಾಗ್ತಿದೆ, ಯೂಸೇಜ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕಲಿಬೇಕು, ಮಾತಾಡಬೇಕು ಅಂತ. ಕರ್ನಾಟಕ ಲೋಕಸೇವಾ ಆಯೋಗ ಎನ್ನುವುದು ಕನ್ನಡ ಲ್ಯಾಂಗ್ವೇಜ್ಗೆ ಪ್ರೈಮಸಿ ಕೊಡ್ತಾ ಇಲ್ಲ. ದೇ ಆರ್ ನಾಟ್ ಗಿವಿಂಗ್ ದ ರೈಟ್ ಕೈಂಡ್ ಆಫ್ ಇಂಪಾರ್ಟೆನ್ಸ್ ಟು ದ ರೈಟ್ ಕೈಂಡ್ ಆಫ್ ವರ್ಡ್ಸ್ ಟು ಬಿ ಯೂಸ್ ಇನ್ ದ ಎಕ್ಸಾಮಿನೇಷನ್, ಬಿಕಾಸ್ ನಮ್ಗೆ ಗೊತ್ತಿರೋ ಹಾಗೆ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಹೂ ಕಮ್ ಟು ರೈಟ್ ದಿಸ್ ಎಕ್ಸಾಮ್ ಆರ್ ಫ್ರಮ್ ಕನ್ನಡ ಮೀಡಿಯಂ and they are preparing in Kannada medium and they are banking on Kannada medium questions. ಅವ್ರು ಇಂಗ್ಲೀಷ್ ಮೀಡಿಯಂ ಕ್ವಶನ್ಸ್ ಓದಕ್ಕೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಬರಲ್ಲ ಅವರು ಎಕ್ಸಾಮ್ ಹಾಲಲ್ಲಿ. ಸೊ ದಿಸ್ ಈಸ್ ದ ಮೇಜರ್ ಥಿಂಗ್. ಎಕ್ಸಾಮ್ನಲ್ಲೂ ಸೇಮ್ ಇಶ್ಯೂಸ್ ರಿಪೀಟ್ ಆಗಿದೆ. ಐದರ್ ಅವ್ರ ಹತ್ರ ಟ್ರಾನ್ಸ್ಲೇಟರ್ಸ್ ಹೈರ್ ಮಾಡೋಕ್ಕೆ ದುಡ್ಡಿಲ್ಲ ಅನಿಸುತ್ತೆ, ಪ್ರಾಬ್ಲಿ ಬಿಕಾಸ್ ದೇ ಆರ್ ಸೋ self immolated in that money that they have, that they are not ready to hire the right kind of translators to do the most basic thing, that is translation for this exam. Second thing ಇನ್ನೇನಾಗಿದೆ ಅಲ್ಲಿ ಅಂದರೆ, ಕೋಲಾರ ಮತ್ತು ವಿಜಯಪುರದಲ್ಲಿ OMR ಅಲ್ಲಿ ಇರೋ ರಿಜಿಸ್ಟ್ರೇಷನ್ ನಂಬರ್, ನೋಂದಣಿ ಸಂಖ್ಯೆ ಮತ್ತು ಹಾಲ್ ಟಿಕೆಟಲ್ಲಿರೋ ನೋಂದಣಿ ಸಂಖ್ಯೆ ಬೇರೆ ಬೇರೆ ಇದೆ. ಸೊ ಆಲ್ಮೋಸ್ಟ್ ಸಮ್ ಥೌಸಂಡ್ಸ್ ಆಫ್ ಆಸ್ಪಿರೆಂಟ್ಸ್ ಹ್ಯಾವ್ ಪ್ರೊಟೆಸ್ಟೆಡ್ ಇನ್ ದಟ್ ಸ್ಪಾಟ್, both in Vijayapura and Kolar, and they have written the exam later. They have somehow sorted the issue, but I don't understand how this is a thing that can be used to conduct the exam again. ಸೊ ಈ ಥರ ಸಿಚುವೇಶನಲ್ಲಿ ಬಂದಾಗ ಸೆಕೆಂಡ್ ಎಕ್ಸಾಮ್ ಆಗಿದೆ, ಇನ್ನೊಂದು ಎಕ್ಸಾಮ್ ಆಗುತ್ತಾ ಅಂತ ಪ್ರಶ್ನೆ ನಮ್ಮ ಮುಂದೆ ಇರುತ್ತೆ. ಬಟ್ ದ ಪಾಯಿಂಟ್ ರಿಮೇನ್ಸ್. ಇನ್ನೊಂದು ನಾವು ಟ್ವೀಟ್ಸ್ ನೋಡುವಾಗ ಮತ್ತು ಸುಮಾರು ಆಸ್ಪಿರೆಂಟ್ಸ್ ಹತ್ರ ಮಾತಾಡುವಾಗ ಏನು ಅರ್ಥ ಆಯಿತು ಅಂದರೆ, ಒಂದು ಸೆಂಟ್ರ್ ಕೋಲಾರಲ್ಲಿ ಎಕ್ಸಾಮ್ ಇದು ಹಾಲ್ ಟಿಕೆಟಲ್ಲಿ ಇರೋದು ಸೆಂಟರ್ ಬೇರೆ, ಅಲ್ಲಿ ಇರೋದು ಸೆಂಟರ್ ಬೇರೆ. ಸೊ ವೆನ್ ದೇ ರೀಚ್ ದ ಸೆಂಟರ್, ದೇ ರಿಯಲೈಸ್ ದಿಸ್ ಇಸ್ ನಾಟ್ ದ ಸೆಂಟರ್ ಆ್ಯಂಡ್ ದ ಸೆಂಟರ್ ಇಸ್ ಆಲ್ಮೋಸ್ಟ್ 60 kilometers ಅವೇ. ಆ್ಯಂಡ್ ಕೆಲವು ಜಾಗ, ಲೈಕ್ ಫಾರ್ ಎಕ್ಸಾಂಪಲ್ ರಾಮನಗರದಲ್ಲಿ ಆ ಲೊಕೇಶನ್ ಗೂಗಲ್ ಮ್ಯಾಪ್ಸಲ್ಲಿ ಇಲ್ಲವೇ ಇಲ್ಲ. ಇವಾಗ ನೀವು ಹೇಳ್ಬೋದು, ನೀವು ತುಂಬ ಟೆಕ್ ಸ್ಯಾವಿ, ಗೂಗಲ್ ಮ್ಯಾಪಲ್ಲಿ ಹುಡ್ಕೊಂಡು ಹೋಗ್ತೀರಾ, ಬೇಗ ಹೋಗಿ ಬ್ಲಾ ಬ್ಲಾ. ಬಟ್ ದ ಪಾಯಿಂಟ್ ಈಸ್, ಬ್ಯಾಂಗ್ಳೂರಿಂದ ರಾಮನಗರ, ಕೋಲಾರ ಈ ಥರ ಹೋಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆಯೋಕ್ಕೆ. ಸೊ ಅವಾಗ ಇಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಕ್ಸಾಮಿನರ್ ಟು ಎನ್ಶೋರ್ ದಟ್ ಇಟ್ಸ್ ಕ್ವೈಟ್ ಆನ್ ಪಾಯಿಂಟ್ ಆ್ಯಂಡ್ ಎಲ್ಲರಿಗೂ ಗೊತ್ತಾಗಬೇಕು ಏನಿದೆ ಸಿಚುವೇಶನ್ ಅಂತ. ಬಟ್ ದ ಪ್ರಾಬ್ಲಮ್ ರಿಮೇನ್ಸ್ ದ ಸೇಮ್. ಎಕ್ಸಾಮ್ ಬರೆಯೋಕ್ಕೆ ರಾಮನಗರ ಹೋಗಬೇಕು, ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಇನ್ಕ್ಲೂಡೆಡ್ ಇನ್ ಬ್ಯಾಂಗ್ಳೂರ್ ಆ್ಯಸ್ ಅ ಡಿಸ್ಟ್ರಿಕ್ಟ್. ಅವ್ರು ರಾಮನಗರ ತನಕ ಹೋಗಬೇಕು. ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಏನಾಗ್ತದೆ ಅಂದರೆ,
ಆಸ್ಪಿರೆಂಟ್ಸ್ನ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ ಅವರು ಏನೋ ಅವ್ರ ಕಡೆಯಿಂದಾನೇ ಅಂಟಿಲ್ ನಾವು ಕೆ ಪಿ ಎಸ್ ಸಿಯಲ್ಲಿ ಪ್ರಾಬ್ಲಮ್ಸ್ ಆಗಿದೆ, ಎಕ್ಸಾಮಿನೇಷನ್ ಪ್ರಾಬ್ಲಮ್ ಆಗಿದೆ ಅಂತ ಒಂದು ಹಾಫ್ ಸ್ಲೀವ್ಸ್ ಟಿ ಶರ್ಟ್ ಹಾಕ್ಕೊಂಬರ್ಬೇಕು, ಸೆಕೆಂಡ್ ಚಪ್ಪಲ್ ಹಾಕ್ಕೊಂಬರ್ಬೇಕು, ಶೂಸ್ ಹಾಕ್ಕೊಂಬರಂಗಿಲ್ಲ, ಕ್ರಾಕ್ಸ್ ಕೂಡ ಹಾಕ್ಕೊಂಬರಂಗಿಲ್ಲ, ಆಚೆ ಬಿಟ್ಟು ಹೋಗಬೇಕು ಆ್ಯಂಡ್ ದೇ ಹ್ಯಾವ್ ಟು ಗೋ ಆ್ಯಂಡ್ ರೈಟ್ ದಿ ಎಕ್ಸಾಮ್. ನೀರು ಬಾಟಲ್ಲು ಮೇಲ್ಗಡೆ ಏನು ರ್ಯಾಪರ್ಸ್ ಇರಬಾರ್ದು. ಆ 2 ಅವರ್ಸಲ್ಲಿ ಅವ್ರು ವಾಶ್ರೂಮ್ ಯೂಸ್ ಮಾಡೋಂಗಿಲ್ಲ, ಅದ್ರಕ್ಕಿಂತ ಮುಂಚೆ ಹೋಗಬೇಕು. ಸೊ ಒಂದು ಏನು ಕೇಳಲು ಬಂತು ಅಂದರೆ, ರಾಮನಗರದಲ್ಲಿ ಒನ್ ಸ್ಟೂಡೆಂಟ್ ವಾಸ್ ಹ್ಯಾವಿಂಗ್ ಸಮ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಹಿ ವಾಸ್ ನಾಟ್ ಅಲೌಡ್ ಟು ಗೋ ಫಾರ್ ದ ವಾಶ್ರೂಮ್ ಇನ್ ದ 2 ಅವರ್ಸ್. ಸೊ ಐ ಡೋಂಟ್ ನೋ, ಎಕ್ಸಾಮ್ ಸೈಕಾಲಜಿ ಇವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಬಿಕಾಸ್ ಅದು ಇವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಹೆಂಗೆ ಎಕ್ಸಾಮ್ ಬರೀತಾರೋ ಅದು ಗೊತ್ತಿಲ್ಲ. ಬಿಕಾಸ್ ಆಸ್ ಫಾರ್ ಆಸ್ ಅದರ್ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್ ಫ್ರಮ್ UPSC ಆರ್ ಅದರ್ ಕೈಂಡ್ ಆಫ್ examiners, they certainly allow this activity. Water also they definitely allow, and they don't treat aspirants as the problem is with them. ನಾನು ಹೇಳ್ತಿರೋದು ಏನಂದರೆ, ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ನೀವು ಹೋಗಿ ನೋಡಿದ್ರೆ ಆಸ್ಪಿರೆಂಟ್ಸ್ ಕಡೆಯಿಂದ ಇವತ್ತವರೆಗೆ ಏನೇನು ಪ್ರಾಬ್ಲಮ್ ಆಗಿದೆ ಕೆ ಪಿ ಎಸ್ ಸಿಲಿ ಅವ್ರು ಆಸ್ಪಿರೆಂಟ್ಸ್ ಕಡೆಯಿಂದನೇ ಆಗಿರೋ ಥರ ಟ್ರೀಟ್ ಮಾಡ್ತಿದ್ದಾರೆ. ವೇರ್ ಆಸ್ ದ ಪ್ರಾಬ್ಲಮ್ ಲೈಸ್ ಇನ್ ಕೆ ಪಿ ಎಸ್ ಸಿ ಇಟ್ ಸೆಲ್ಫ್. ಐ ಆಮ್ ಗೋಯಿಂಗ್ ಆನ್ ರೆಕಾರ್ಡ್ ಆ್ಯಂಡ್ ಟೆಲಿಂಗ್ ದಿಸ್. It's mired with corruption, it's mired with favoritism, it's mired with reservations for people who pay money, and all of this have come forward. And most importantly, ನಿಮ್ಮ ಕೆಲಸ ಎಂಪ್ಲಾಯ್ಮೆಂಟ್ ಕೊಡೋದು ಪ್ರತಿ ವರ್ಷ ನೀವು ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ. Like public service commissions in Andhra Pradesh and Kerala, they have been doing it on a regular basis. Or instance, UPSC exams like the civil services exam or the combined defense services exam, AFCAT, regular intervals ಅಲ್ಲಿ ಆಗುತ್ತೆ. KPS ಅಲ್ಲಿ ನಾವು 4 ವರ್ಷ ವೇಟ್ ಮಾಡಿದ್ದೀವಿ for this exam to come, and now this is the state of affairs. I think we have to understand that there are millions of aspirants who are waiting for this opportunity. ಅವರು ಓದಿ, ಅವರು ಹಾರ್ಡ್ ವರ್ಕ್ ಮಾಡಿ, ಅವ್ರ ಕೆಲಸ, ಅವ್ರು ಏನಿದೆಯೋ ಫ್ಯಾಮಿಲಿ ಪ್ರಾಬ್ಲಮ್ಸ್, ಅದರಲ್ಲಿ ಅವ್ರು ಹಾರ್ಡ್ ವರ್ಕ್ ಮಾಡಿ ಈ ಎಕ್ಸಾಮ್ ಬರೆಯೋಕ್ಕೆ ಬರ್ತಾರೆ. ಈ ಥರ ಸಿಚುವೇಶನ್ ಅವರಿಗೆ ಸಿಗುತ್ತೆ. ಒಂದು ಸಲ ಅಲ್ಲ, 2 ಸರಿ ಅಲ್ಲ, ಐ ಥಿಂಕ್ ಮತ್ತೆ ರೀ ಎಕ್ಸಾಮ್ ಆಗಿದೆ. ಅದು ಏನು ಮಾಡ್ತಾರೋ ಇವಾಗಂತೂ ವಿ ಹ್ಯಾವ್ ನೋ ಐಡಿಯಾ. ಬಟ್ ದಿಸ್ ಕ್ಯಾನ್ ನಾಟ್ ಬಿ ದ ಸ್ಟೇಟ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಮಾತು ನಾನು ಹೇಳ್ತೀನಿ ಆನ್ ರೆಕಾರ್ಡ್. ಬಿಕಾಸ್ ಆಲ್ ದಿಸ್ ವೈಲ್ ಪಾರ್ಟಿ ಬ್ಲೇಮಿಂಗ್ ನಡೀತಾ ಇತ್ತು. ಈ ಪಾರ್ಟಿ ಅವ್ರು ಮಾಡ್ತಿದ್ದಾರೆ, ಆ ಪಾರ್ಟಿ ಅವ್ರು ಮಾಡ್ತಿದ್ದಾರೆ ಅಂತ. ಇವಾಗ ಕಾಂಗ್ರೆಸ್ ಪಾರ್ಟಿ ಪವರ್ಗೆ ಬಂದಾಗ we expected some kind of changes, because they claimed that they were non-corrupt in this approach. I am not saying that this is because of corruption. This is because complete ignorance. This is because of non-caring towards the aspirants and millions of people who are banking on this exam. ಈ ಥರ ಕ್ವಾಲಿಟಿ ಕ್ವಶನ್ಸ್ ನೀವು ಕೊಡ್ತೀರಾ, ಮತ್ತು ಕ್ವಶನ್ಸ್ ನೀವು ಕೊಟ್ಟಿದ್ದೀರಾ, and the aspirants have complained that just because the aspirants were able to figure out the kind of pattern that you gave last time, ಈ ಸರಿ ನೀವು ಡಿಫಿಕಲ್ಟ್ ಮಾಡಬೇಕು ಅಂತ ಏನು ಬಂದಿದೆ ಅದನ್ನೆಲ್ಲ ಕೊಟ್ಬಿಟ್ಟಿದ್ದೀರಾ. ಎಲಿಮಿನೇಷನ್ ಮಾಡೋಕ್ಕೆ ಡಿಫಿಕಲ್ಟ್ ಆಗಿದೆ, ಮತ್ತು ಫ್ಯಾಕ್ಚುಯಲ್ ಕ್ವೆಶನ್ಸ್ ತುಂಬ ಜಾಸ್ತಿ ಇದೆ, ಆ್ಯಂಡ್ ನಾನ್ ರಿಲೆವೆಂಟ್ ಕ್ವೆಶನ್ಸ್ ಇದೆ. ಈ ಥರ ಎಲ್ಲ ಆರೋಪಗಳು ನಮಗೆ ಕೇಳಿ ಬರ್ತಾ ಇದೆ ಫಾರ್ ವಿತ್ ರಿಗಾರ್ಡ್ಸ್ ಟು ದಿ KPSC ಎಕ್ಸಾಮ್. ಮೈ ಕಂಟೆನ್ಷನ್ ಇಸ್ ಓನ್ಲಿ ದಿಸ್, ದಟ್ ನೀವು ಆಸ್ಪಿರೆಂಟ್ಸ್ ಲೈಫ್ನ ಜೋಕಾಗಿ ತಗೋಬೇಡಿ. ಅವ್ರು ಪಡ್ತಿರೋ ಕಷ್ಟ, ಐ ಥಿಂಕ್ ನೋ ಅದರ್ ಕೈಂಡ್ ಆಫ್ ಕ್ಲಾಸ್ ಆಫ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ದೇ ಹ್ಯಾವ್ ಲಾಟ್ ಆಫ್ ಪ್ರೆಷರ್ ಫ್ರಮ್ ದೇರ್ ಫ್ಯಾಮಿಲಿ, ಫ್ರಮ್ ದ ಸೊಸೈಟಿ. ಆ್ಯಂಡ್ ವೆನ್ ದೇ ವೇಟ್ ಫಾರ್ ದಿಸ್ ಡೇ, ಈ ಎಕ್ಸಾಮ್ನ ಬರೆಯೋಕೆ ಅವ್ರು ವೇಟ್ ಮಾಡ್ತಾರೆ ಪೂರ್ತಿ ವರ್ಷ. ಈ ಎಕ್ಸಾಮ್ ಈ ಥರ ಟರ್ನ್ಔಟ್ ಆದರೆ ಯು ಆರ್ ಜಸ್ಟ್ ಪ್ಲೇಯಿಂಗ್ ವಿತ್ ದೇರ್ ಲೈಫ್ಸ್. ಆ್ಯಂಡ್ ದೆನ್ ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್, ಅವ್ರೇನಾದರೂ ಮಾಡ್ಕೊಂಡ್ರೆ ಯು ಕಾಲ್ ದೆಮ್ ಕವರ್ಡ್ಸ್. ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟಬಲ್. ದಿಸ್ ಇಸ್ ಮೈ ಅಪೀಲ್ ಟು the Karnataka Chief Minister, Mr. Siddaramaiah, the Deputy Chief Minister, Mr. D.K. Shivkumar, to look into this, overhaul this, and ensure that KPSC is not a testimony to corruption and irregularities and all kinds of activities that we are coming across. I hope this message is reaching to the right people, and I hope the aspirants will share it amongst their groups and amongst their friends to ensure that this problem will not repeat, and we'll have regular exams at regular intervals and are done in the right way, and aspirants are not seen as culprits, rather the organization corrects itself. Thank you.